IT ಅಧಿಕಾರಿಗಳ ಇನ್ವೆಸ್ಟಿಗೇಷನ್ನಲ್ಲಿ ತನ್ನ ಅಕ್ರಮವಲ್ಲದೆ ಬೇರೆ ಏನೋ ವಿಚಾರಗಳು ಹೊರಗಡೆ ಬರುವ ಸಾಧ್ಯತೆ ಇದೆ. ಅದು ತನ್ನದಲ್ಲದೆ ಬೇರೆಯವರದ್ದು ಇರಬಹುದು ಅಥವಾ ತನ್ನಿಂದ ಇನ್ಯಾರಿಗೋ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗುವಂಥದ್ದು ಇರಬಹುದು. ಸೊ ಪರ್ಟಿಕ್ಯುಲರ್ ಆಗಿ ತನ್ನದಲ್ಲದೆ ಅಲ್ಲಿರುವ ಅಧಿಕಾರಿಗಳು ಆ ವಿಷಯವನ್ನ ಏನಾದರೂ ಕೆದಕ್ತಿರ್ಬೋದು, ಅಲ್ಲಿ ಅವ್ರಿಗೆ ಹರಾಸ್ ಆಗಿರ್ಬೋದು. ಸೊ ಪಾಸಿಬಿಲಿಟೀಸ್ ಇದೆ. ಈಗ ನಿನ್ನ ಲೇಔಟನ್ನು ನೋಡಿ, ನೀನು SR ವ್ಯಾಲ್ಯೂಗಿಂತ ನೀನು ಕಡಿಮೆ ತಗೊಂಡಿದೀಯಾ ಅಥವಾ ಅಷ್ಟೇ ತಗೊಂಡಿದ್ಯಾ, ಉಳಿದಿರೋದು ಬ್ಲ್ಯಾಕಲ್ಲಿ ತಗೊಂಡಿದ್ಯಾ, ಸಿಕ್ಕಾಪಟ್ಟೆ ಹಣ ಬ್ಲ್ಯಾಕಲ್ಲಿ ತಗೊಂಡಿದ್ಯಾ ಅನ್ನೋ ಕಾರಣಕ್ಕೆ ಈಗ ಕೇರಳ IT ಅಧಿಕಾರಿಗಳು ಬಂದಿದ್ದು. ಸೊ ಇದೆಲ್ಲರಿಗೂ ಗೊತ್ತಿರುವ ಸತ್ಯ. ಅದರಲ್ಲಿ ಹೊಸ ಮರ್ಯಾದೆ ಹೋಗುವಂತದ್ದು ಏನು ಇಲ್ಲ. ಈ ವ್ಯಕ್ತಿ ನೋನ್ ಥಿಂಗ್ ಆಲ್ರೆಡಿ ಅರ್ಜಿಗಳನ್ನ ಹಾಕೊಂಡಿದ್ರು. ಅದರ ಆಚೆಗೆ ಏನೋ ಒಂದನ್ನ ಕೆದಕ್ತಾ ಇದ್ರು ಅಲ್ಲಿ IT ಅಧಿಕಾರಿಗಳು. IT ಅಧಿಕಾರಿಗಳು ಅದನ್ನ ಬಿಟ್ಟು ಇನ್ನೇನನ್ನೋ ಕೆದಕ್ತಾ ಇದ್ರು. ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸೌಂಡ್ ಆಗುವಂತದ್ದಿತ್ತು. ಹಾಗಾಗಿ ಅದನ್ನ ತಡೆದುಕೊಳ್ಳಕ್ಕಾಗದೆ ಅವ್ರ ಆತ್ಮಹತ್ಯೆ. ವಾಟ್ ಈಸ್ ದಟ್? ಏನದು ದರ್ಶನ್? ಮೇಡಮ್, ನೀವ್ ಏನಂತಿದ್ದೀರಾ? IT ಅಧಿಕಾರಿಗಳು ಕೆದಕುತ್ತಿದ್ದರು. ಹೌದು, ಇರಬಹುದು. ಅಬ್ಸಲ್ಯೂಟ್ಲಿ CJ ರಾಯ್ ಅವರು ಆ ಒಂದು ಸೂಸೈಡ್ ಆಗುವಂತ ಸಂದರ್ಭದಲ್ಲಿ IT ಅಧಿಕಾರಿಗಳು ಅವರ ಮನೆ ಒಳಗಡೆ ಇದ್ರು ಅನ್ನುವಂಥದ್ದು ಸತ್ಯ. ಮೇಡಮ್, ನೀವೇನು IT ಬಿಸ್ನೆಸ್ ಮ್ಯಾನ್, ಅವ್ರು ಕೂಡ ಬಿಸ್ನೆಸ್ ಮ್ಯಾನ್. ಅವರು ಫೈನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸ್ ಇತ್ತು ಅಂತಂದ್ರೆ ಎಲ್ಲರೂ ಮಾತಾಡಿದ್ದಾರೆ. ದಿ ಸೇಮ್ ಟೈಮ್ ಕಿರುಕುಳ ಆಗ್ತಿದೆ ಅಂತ ಹೇಳಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. SIT ತನಿಖೆ ಮಾಡ್ತಾ ಇದೆಯಲ್ಲ, ನೀವಿಬ್ರು ಏನು IT ಅಧಿಕಾರಿಗಳು? ಮೇಡಮ್, ನಾವು IT ಅಧಿಕಾರಿಗಳ ಉತ್ತರದಲ್ಲಿ ನಾವು ಹೇಳ್ತಾ ಇರುವಂತದ್ದು ನಾವು ಇನ್ಫ್ಲುಯೆನ್ಸ್ ಮಾಡ್ತಾ ಇದೀವಿ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದಾರಲ್ಲ, ಅದನ್ನ ನಾವು ಹೇಳ್ತಾ ಇದ್ದೀವಿ. ನಾವು ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ. ಆರೋಪ ಮಾಡಿದ್ರೆ, CBI ಮೇಲೆ ಆರೋಪ ಮಾಡಿದ್ರೆ, ED ಮೇಲೆ ಆರೋಪ ಮಾಡಿದ್ರೆ, ಎಲೆಕ್ಷನ್ ಕಮಿಷನ್ ಆಫ್ ಎಲೆಕ್ಷನ್ ನಮ್ಮ ಪೊಲಿಟಿಕಲ್ ಪಾರ್ಟಿ ಇನ್ಫ್ಲುಯೆನ್ಸ್ ಆಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ನಾವು ಮಾಡಿಲ್ಲ ಅಷ್ಟೇ. ಏನ್ ಮಾಡಿಲ್ಲ? ಅಂಬಾನಿ ಮೇಲೆ ಯಾರು ಇಲ್ಲ. ಆಗಿರ್ಬೋದು, ಸಂಜಯ್ ಸಿಂಗ್ ಅವರಾಗಿರ್ಬೋದು, ತಾಟಿ ವೆಂಕಟೇಶ್ವರ ನೋಟಿಸ್ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಪೋಕ್ಸೋ ಕೇಸಲ್ಲಿ ಯಡಿಯೂರಪ್ಪ ಸದಾನಂದ ಗೌಡ ಕಾಂತಿ ಮೇಡಮ್, ಇಲ್ಲಿಯವರೆಗೆ ನಡೆದಂತಹ IT ED ರೇಡ್ಗಳು ನಾವು ತಗೊಳ್ಳೋಣ. CJ ರಾಯ್ ಮರೆತು ಬಿಡಿ, ಪೊಲಿಟಿಕಲ್ ಲೀಡರ್ಸ್ಗಳ ಮೇಲೆ ನಡೆದಿರುವಂಥ IT ED ರೇಡ್ಗಳು ಎಷ್ಟು BJP ನಾಯಕರುಗಳ ಮೇಲೆ ನಡೆದಿದೆ, ಎಷ್ಟು ಪ್ರತಿಪಕ್ಷಗಳ ನಾಯಕರುಗಳ ಮೇಲೆ ನಡೆದಿದೆ? ತಮ್ಮ ಹತ್ರ ಅಂಕಿಅಂಶಗಳಿದೆ? ಖಂಡಿತ ಇದೆ. ನಾನು ಹೇಳೋದಿಷ್ಟೇ, ಯಾವ್ದು ನಾನು ಮೊದಲು ನಾನು ಓಪನಿಂಗ್ ಅಲ್ಲಿ ಅದನ್ನ ಹೇಳಿದೀನಿ ನಿಮ್ಗೆ. IT ರೈಡ್ ಸುಮ್ನೆ ಆಗಲ್ಲ. IT ರೈಡ್ ಆಗ್ಬೇಕು ಅಂತ ಹೇಳಿದ್ರೆ ಸಗಾ ಸುಮ್ನೆ ಹೋಗಿ IT ರೈಡ್ ಆಗಲ್ಲ. ಇವತ್ತು CJ ರಾಯ್ ಬಗ್ಗೆ ಒಂದು ನಿಮಿಷ ಅಲ್ಲ ಮೇಡಮ್, CJ ರಾಯ್ ಬಗ್ಗೆ ನೀವು ಮಾತಾಡ್ತಿದ್ದೀರಾ. ನಮ್ಮ ಹತ್ರ ಇದೆ 5297 IT ರೈಡ್ ಆಗಿದೆ. ನನ್ನ ಹತ್ರ ಅಂಕಿಅಂಶ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಒಂದ್ ನಿಮಿಷ ಮಾತಾಡ್ತೀನಿ, ಒಂದು ನಿಮಿಷ. ನಿಮ್ಮ ಅವಕಾಶ ಕೊಡ್ತೀನಿ. 5,000ಕ್ಕೂ ಹೆಚ್ಚು ಪೊಲಿಟಿಕಲ್ ಲೀಡರ್ಸ್ ಗಳ ಮೇಲೆ, ಅದು ಪ್ರತಿಪಕ್ಷ ನಾಯಕರುಗಳ ಮೇಲೆ
IT ರೇಡ್ ನಡೆದಿದೆ 98%. ಅದರಲ್ಲಿ ಕನ್ವಿಕ್ಷನ್ ರೇಟ್ ನಾಟ್ ಇವನ್ 1%. ನಾಟ್ ಇವನ್ ಅದನ್ನೇ ನಾನು first ಹಾಗಾದರೆ ಕೇವಲ ಅಪೋಸಿಷನ್ ಲೀಡರ್ಸ್ ಗಳ ಮೇಲೆ IT ರೇಡ್ಗಳು ಯಾಕೆ ನಡೀತಾ ಇದೆ ಅನ್ನೋದರ ಬಗ್ಗೆ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಮೇಡಮ್. ಒಂದ್ ನಿಮಿಷ ನೀವು ಪ್ರಶ್ನೆ ಕೇಳಿದ್ದೀರಾ. ಒಂದು ಮಾಡಾಳು ವಿರೂಪಾಕ್ಷ ಅಂತ ನಮ್ಮಲ್ಲಿ MLA ಅವರು ಇದ್ರು. ನಮ್ಮದೇ ಬೊಮ್ಮಾಯಿ ಅವರು CM ಇದ್ದಾಗ ರೈಡ್ ಆಯ್ತು. ನಮ್ಮದೇ ಪಾರ್ಟಿಯ ನೋಡಿ, ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ತಪ್ಪು ಮಾಡಿದವರನ್ನ ಅವರನ್ನ ಸೇವ್ ಮಾಡಕ್ಕೆ ಹೋಗಲ್ಲ. ತಪ್ಪು ಯಾರೇ ಮಾಡಿರ್ಲಿ ಅವರಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳುವುದೇ ನಮ್ಮ ಭಾರತೀಯ ಜನತಾ ಪಾರ್ಟಿ. ಯಾವತ್ತೂ ಕೂಡ BJP ಯಾರನ್ನು ಸೇವ್ ಮಾಡಕ್ಕೆ ಹೋಗಲ್ಲ. ಒಂದು ತಪ್ಪು ಕಲ್ಪನೆ ನೀವು ಹೇಳ್ತಾ ಇದ್ದೀರಾ. ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳ್ತೀನಿ, ಎಕ್ಸಾಂಪಲ್ ಜೊತೆ ಮಾಡಾಳು ವಿರೂಪಾಕ್ಷ ಅವರು ನಮ್ಮದೇ MLA ಇದ್ರು. ಅವರನ್ನು ನಾವು ಇದ್ದಾಗ ಅವ್ರ ರೈಡ್ ಆಯ್ತು. ಬೇರೆ ಯಾರು ಆಗಿದ್ರೆ ಆ ಜಾಗದಲ್ಲಿ ನಮ್ಮದೇ MLA ಮಾಡ್ತಾ ಇದ್ರ. ಎಕ್ಸಾಂಪಲ್ ಒಂದಲ್ಲ, ಈ ತರ 10 ಕೊಡ್ತೀನಿ ನಾನು, ಒಂದಲ್ಲ. ನಾನು ಹೇಳುದು, ಈಗ ನೀವು 5297 ಹೇಳಿದ್ರಲ್ಲ, ಬರೀ ರಾಜಕೀಯ ರೈಡ್ ಅಲ್ಲ ಅದು. 5297 ರೈಡ್ ಇರೋದು ಎಲ್ಲರೂ ಉದ್ಯಮಿಗಳು ಎಲ್ಲವನ್ನು ಕೂಡ. ನನ್ನ ಮೊದಲ ಇದ್ರಲ್ಲಿ ನಾನು ಒಂದು ನಿಮಿಷ, ನಿಮ್ಮ ಹತ್ರ ಡಾಕ್ಯುಮೆಂಟ್ ಇರ್ಬೋದು. ಒಂದ್ ನಿಮಿಷ, ಇವತ್ತಿನ ವಿಷಯಕ್ಕೆ ನಾನು ಬರ್ತೀನಿ. ಇವತ್ತಿನ ವಿಷಯನೇ ನಾನು ಬೇರೆ ಮಾತಾಡಲ್ಲ. ಆಯ್ತು, ನಂಗೊಂದು 30 ಸೆಕೆಂಡ್ ಕೊಡಿ. ನೀವೀಗ ಹೇಳಿದ್ರಿ ನಾವು CJ ರಾಯ್ ಬಗ್ಗೆ ಮಾತಾಡ್ತಿದ್ದೀವಿ. ನವೆಂಬರ್ 27ಕ್ಕೆ ಕೊಚ್ಚಿಯಲ್ಲಿ ಅವರಿಗೆ ರೈಡ್ ಆಗಿರುತ್ತೆ. ಡಿಸೆಂಬರ್ 3 ರೈಡ್ ಅನ್ನು ಫಸ್ಟ್ DC ಅವರು ಕೋರ್ಟ್ಗೆ ಹೋಗಿರ್ತಾರೆ. ಮತ್ತೆ ಅವ್ರು ಸತ್ತಿರೋದು ಸರಿಯಾಗಿದೆ ಅಂತ ಖಂಡಿತ ನಾನು ಅದನ್ನ ಹೇಳ್ತಾ ಇಲ್ಲ. ಆದರೆ ಈ ಕಾಂಗ್ರೆಸ್ ಪಕ್ಷ ಯಾರೇ ಆಗ್ಲಿ ಸಾವಿರಾರು ಜನರಿಗೆ ನೌಕರಿ ಕೊಟ್ಟಂತಾಯ್ತು, ಎಲ್ರಿಗೂ ವೇದನೆ. ನಿಮಿಷ ನಾನು ಹೇಳೋದು, IT ಅಧಿಕಾರಿಗಳ ಸಮ್ಮುಖದಲ್ಲಿ ತನಿಖೆಗೆ ಒಳಪಟ್ಟ ಒಬ್ಬ ವ್ಯಕ್ತಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ನಾನು IT ಅಧಿಕಾರಿಗಳು ಏನೂ ಮಾಡಕ್ ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಒಂದಂತೂ ಸತ್ಯ, CJ ರಾಯ್ ಅವ್ರಿಗೆ ಈ ತರ ರೇಡ್ಗಳು ಹೊಸ್ತೇನಲ್ಲ. ಆದರೂ ಈ ಬಾರಿಯ ರೇಡ್ನಲ್ಲಿ ಅವರು ಅತಿ ದೊಡ್ಡ ಇಂತಹ ಒಂದು ಇಮೋಷ್ನಲ್ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡರು? ಈ ಒಂದು ಪ್ರಕರಣದಲ್ಲಿ IT ಅಧಿಕಾರಿಗಳ ವಿಚಾರಣೆಯಲ್ಲಿ ಅಂಥದ್ದೇನು ಹೊರಗಡೆ ಬರಲಿತ್ತು? ಯಾವ ವಿಚಾರದ ಬಗ್ಗೆ ಅಧಿಕಾರಿಗಳು ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ರು? ಆ ಪ್ರಶ್ನೆಗೆ ಉತ್ತರ ಯಾರ್ಯಾರು ಬುಡಕ್ಕೆ ಬರ್ತಿತ್ತು? ಅದನ್ನು ತಪ್ಪಿಸೋದಕ್ಕೆ ಇವರು ಆತ್ಮಹತ್ಯೆ ಮಾಡಿಕೊಂಡ್ರಾ? ಹಾಗಾದರೆ ಆ ದೊಡ್ಡ ವಿಚಾರ ಏನು? ಯಾಕೆ CJ ರಾಯ್ ಅವರ ವಿಚಾರದಲ್ಲಿ ಬಿಟ್ಟು ಬಿಡಲಾರ್ದಂಗೆ ಕಾಡ್ತಿದ್ರು? ಕೇರಳ ಪೊಲಿಟಿಕ್ಸ್ಗೂ ಮತ್ತು ಕರ್ನಾಟಕದ ಪೊಲಿಟಿಷಿಯನ್ಸ್ಗೂ ಮತ್ತು ಕೇರಳ ಎಲೆಕ್ಷನ್ಗೂ ಇದಕ್ಕೇನಾದರೂ ಸಂಬಂಧ ಇದೆಯಾ ಅನ್ನೋದರ ಬಗ್ಗೆ ಈಗ SIT ರಚನೆಯಾಗಿದೆ, ತನಿಖೆ ನಡೀತಾ ಇದೆ. ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಆದರೆ ನನಗೆ ಗೊತ್ತಿದೆ, SIT ಏನೇ ಇನ್ವೆಸ್ಟಿಗೇಷನ್ ಮಾಡಿ ಏನೇ ಹೇಳಿದ್ರು BJP JDS ಅವರು ಒಪ್ಕೊಳ್ಳಲ್ಲ. ಘನತವೆತ್ತ ಕೇಂದ್ರ ಸರ್ಕಾರವೇ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಮಾತ್ರ ಅವ್ರು ಒಪ್ಕೊಳ್ತಾರೆ. ಒಂದು ವೇಳೆ ಕೇಂದ್ರ ಸರ್ಕಾರ ನ್ಯಾಯಾಂಗ ತನಿಖೆನೋ ಇನ್ನೊಂದೋ ತನಿಖೆ ನಡೆಸಿ ಅವರು ಉತ್ತರ ಕೊಟ್ಟಿದ್ದನ್ನು ಕೇರಳ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಪ್ಕೊಳ್ಳಲ್ಲ. ಹೀಗಾಗಿ ಸತ್ತವರು ಸತ್ತರು, ಸತ್ತವರ ಜೊತೆ ಸತ್ಯನೂ ಮುಚ್ಚೋಯ್ತು.